ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಶ್ರುತಿ ಬರಬೇಕಿದ್ರೆ ರಾಜ್ ಬಂದು ಅಡ್ಡ ಹಾಕ್ಬಿಟ್ಟಿರ್ತಾನೆ. ಅದೇ ಟೈಮಲ್ಲಿ ಸೂರ್ಯ ಬಂದು ಕಾಪಾಡ್ತಾ ಇರ್ತಾನೆ. ಆ ಕಾಪಾಡಿದ್ದಕ್ಕೆ ಇವಳು ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಸೂರ್ಯನ ನೋಡಿ ಕೋಪ ಮಾಡ್ಕೋತಾ ಇರ್ತಾಳೆ. ಆಗ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ನಾನು ಅದನ್ನೇ ಮಾಡ್ತಾಯಿದ್ದೆ. ಆದರೆ ನೀವು ನಿಮ್ಮನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಳ್ಳೋಷ್ಟೊಳಗಡೆ ಮತ್ತೆ ಕೆಟ್ಟವರಾಗ್ಬಿಡ್ತೀರಾ ಅಂತ ಹೇಳಿದಾಗ, ಅಂಥ ತಪ್ಪು ಅವರೇನಮ್ಮ ಮಾಡಿದ್ದಾರೆ ಅಂತ ಹೇಳಿ ಮೀನಾ ಕೇಳ್ತಾಳೆ. ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ ಮೀನವರೇ, ಇವರು ಅವತ್ತು ಫಂಕ್ಷನಲ್ಲಿ ಅಷ್ಟು ಜನಗಳ ಮುಂದೆ ನಮ್ಮ ಅಪ್ಪಂಗೆ ಹೊಡೆದಿದ್ದಾರಲ್ಲ, ಇದು ಮರೆಯೋದಕ್ಕಾಗುತ್ತಾ? ಯಾವ ಮಗಳು ತಾನೇ ತನ್ನ ಕಣ್ಮುಂದೆನೇ ತನ್ನ ಅಪ್ಪಂಗೆ ಹೊಡಿತಾ ಇದ್ದರೆ ಅವ್ರನ್ನ ಕ್ಷಮಿಸ್ತಾರೆ? ಇವತ್ತು ಇವ್ರು ಮಾಡಿದ್ದಕ್ಕೆಲ್ಲ ನಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ಇವ್ರು ಮಾಡಿರೋದು ತಪ್ಪಲ್ವಾ ಅಂತ ಹೇಳಿದಾಗ, ಹೌದು ತಪ್ಪು, ನಾನು ಎಲ್ಲಿ ಬೇಕಿದ್ರೂ ಹೇಳ್ತೀನಿ. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೀನಾ? ನಾನು ಬಂದು ನಿನ್ನ ಚಿನ್ನ ಸರನ ಕದ್ದಿದ್ದೀನಾ ಅಂತ ಹೇಳಿ ಕೇಳ್ತಾಳೆ. ಮೀನವ್ರೆ, ನೀವ್ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ, ನಿಮ್ಮ ಅಪ್ಪ ಆ ಥರ ಮಾತಾಡಿದ್ದಕ್ಕೆ ನನ್ನ ಗಂಡನ ನಿಮ್ಮ ಅಪ್ಪಂಗೆ ಹೊಡೆದಿದ್ದು. ನಿಮ್ಮ ಅಪ್ಪನೇ ಬಂದು ನನ್ನನ್ನು ಕಳ್ಳಿ ಸುಳ್ಳಿ ಮೋಸ್ಕಾತಿ ಅಂತ ಹೇಳಿ ಸರ ಕದ್ದಿದ್ದೀನಿ ಅಂತ ಹೇಳಿ ಆ ಜನಗಳ ಮುಂದೆ ಎಲ್ಲ ಅವಮಾನ ಮಾಡಿದರು. ಅದಕ್ಕೆ ಅವರೂ ಕೇಳ್ಕೊಂಡ್ರು, ಹಾಗೆಲ್ಲ ಮಾತಾಡಬೇಡಿ, ಅವಳ ಥರ ಮಾಡಿರಲ್ಲ, ಬೇರೆ ಏನೋ ಕಾರಣ ಆಗಿರುತ್ತೆ ಅಂತ ಹೇಳಿ. ಆದರೂ ಕೇಳ್ದೇನೆ ಬೇಕು ಅಂತಲೇ ಅಷ್ಟು ಜನಗಳ ಮುಂದೆ ನಮಗೆ ಅವಮಾನ ಮಾಡಿ ಮಾವಂಗೂ ಬೈದರು. ಕೋಪ ತಡೆಯೋದಕ್ಕಾಗದೆ ಹೊಡೆದ್ರು. ಅವ್ರೇನಾದರೂ ಸುಮ್ಮನೆ ಹೊಡೆದಿದ್ರೆ ಅವ್ರನ್ನ ಕರ್ಕೊಂಡು ಬಂದು ನಾನೇ ಕ್ಷಮೆ ಕೇಳಿಸ್ತಾ ಇದ್ದೆ. ಆದರೆ ಅವರು ಯಾರ ಮೇಲೇನೂ ಕಾರಣ ಇಲ್ಲದೇ ಕೈ ಮಾಡೋದಿಲ್ಲ. ನಿಮ್ಮಪ್ಪ ಆ ಥರ ಮಾತಾಡೋದಕ್ಕೇ ಹೊಡೆದಿದ್ದು ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ ಮೀನವ್ರೆ ಅಂತ ಹೇಳಿದಾಗ, ಹೋಗಿ ನಿಮ್ಮ ಅಪ್ಪನೇ ಕೇಳಿ ಸೂರ್ಯ ನಿಮ್ಗೆ ಯಾಕೆ ಹೊಡೆದ ಅಂತ ಹೇಳಿಬಿಟ್ಟು. ಆಗ ಅವ್ರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಹೌದು ನಾನು ಕೇಳ್ತೀನಿ, ಹೋಗಿ ನಮ್ಮ ಅಪ್ಪನ ಕೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಮ್ಮ, ನೀನು ಕೇಳ್ತೀಯೋ ಬಿಟ್ಟಿಯೋ ಗೊತ್ತಿಲ್ಲ, ಆದರೆ ನಮ್ಮ ಮನೆಯಲ್ಲೂ ಕೂಡ ನಿಮ್ಮ ಅಪ್ಪನಷ್ಟೇ ವಯಸ್ಸಾಗಿರೋ ನಮ್ಮ ಅಪ್ಪ ಇದ್ದಾರೆ. ಅವರು ನೀವಿಲ್ದೇನೆ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಮನೆಗೆ ಬಂದುಬಿಡಮ್ಮ ಅಂತ ಹೇಳಿ ಸೂರ್ಯ ಕೇಳ್ಕೊತಾನೆ. ಆಗ ಶ್ರುತಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ನಾನು ತಪ್ಪು ಮಾಡಿದರೂ ಕೂಡ ಇವರು ಇಷ್ಟೊಂದೆಲ್ಲ ಕ್ಷಮೆ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ನಾನು ಅಪ್ಪನ ಪ್ರಶ್ನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಇದಿಷ್ಟು ಗುರುವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು